ಯಾರೂ ಇರ್ಲಿಲ್ಲ ಅಂದ್ಬಿಟ್ಟು ಗಾಂಧಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನೇ ಪೂಜೆ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆಯವರೆಲ್ಲರೂನು. ನೀವ್ ಈ ತರ ಒಂದ್ಸಲ ಮಾಡ್ಕೊಂಡ್ ತಿಂದ್ರೆ ನಲ್ಲಿಕಾಯಿನ ಇಷ್ಟಪಡ್ದಲೇ ಇರೋರು ಕೂಡ ಇಷ್ಟಪಡ್ತಾರೆ. ಹಾಗೆ ಯಾರೆಲ್ಲ ಮಕ್ಳು ನಾವು ನಲ್ಲಿಕಾಯಿ ತಿನ್ನಲ್ಲ, ಅದು ಹುಳಿ ಇರುತ್ತೆ, ಆ ಥರ ಎಲ್ಲ ನೀವ್ ಹೇಳ್ತಾ ಇರ್ತೀರಲ್ವಾ, ಈ ತರ ನಲ್ಲಿಕಾಯಿನ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ತಿಂದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಇದು ಅಂತ ಫೀಲೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಸ್ನ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಯಾರೆಲ್ಲ ಹೈಪ್ ಕೊಟ್ಟಿಲ್ಲ ಒಂದು ಹೈಪ್ ಕೊಟ್ಬಿಡಿ ಹಾಗೆ ವಿಡಿಯೋಗೆ. ಯಾಕೆಲ್ಲ ನೀವು ಲೈವ್ ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಕೇಳ್ತಾ ಇದ್ರಲ್ಲ. ಆಕ್ಚುಲಿ ನನ್ನ ಮಗನಿಗೆ ಅಮ್ಮ ಆಗಿತ್ತು ಅಂತ ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೆ, ಅಂದ್ರೆ ಹೇಳಿದ್ದೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಏನೇನಾಯ್ತು ಅಂತ. ಮತ್ತೆ ನಾನು ಇನ್ನೊಂದು ನನಗೆ ಫೇವ್ರೇಟ್ ಆದ್ರೆ ನಿಮ್ಗೂ ತುಂಬಾ ಇಷ್ಟ ಆಗ್ಬೋದು ಅಂತ ಒಂದು ಒಳ್ಳೆ ರೆಸಿಪಿ ಮಾಡಿದೀನಿ. ಅಂದ್ರೆ ಬೆಟ್ಟದ ನೆಲ್ಲಿಕಾಯ್ದು ಅದ್ ರೆಸಿಪಿ ಏನಲ್ಲ, ಬಟ್ ಯಾರೆಲ್ಲ ಬೆಟ್ಟದ ನೆಲ್ಲಿಕಾಯಿನ ನನ್ನ ಕೈಲಿ ತಿನ್ನೋದಕ್ಕಾಗಲ್ಲ, ಅದು ತುಂಬಾ ಕಹಿ ಇರುತ್ತೆ, ಅದು ಹುಳಿ ಹುಳಿ ಇರುತ್ತೆ, ಒಗರಿರುತ್ತೆ ಅಂತ ಹೇಳ್ತೀರಾ, ಅದಕ್ಕೆ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಬನ್ನಿ, ನಂದು ಡೈಲಿ ರೋಟೀನ್ ಹೇಗಿತ್ತು ಇವತ್ತು ನನ್ನ ಮಗನ ಜೊತೆ, ಅವ್ನಿಗೆ ಅಮ್ಮ ಆಗಿದ್ದೀನ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅವ್ನಿಗೆ ಸ್ವಲ್ಪ ಕಿಚಡಿ ಮಾಡಿದೆ, ಅದಾದಮೇಲೆ ಅವನಿಗೆ ಅಮ್ಮ ಜಾಸ್ತಿ ಆಗಿತ್ತು. ಅದಕ್ಕೂ ಮುಂಚೆ ಏನು ಅಮ್ಮ ಇರಲಿಲ್ಲ. ಅವನಿಗೆ ಅಂತ ಕಿಚಡಿ ಮಾಡಿ ನಮಗೆ ಅಂತ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿಕೊಂಡೆ. ನಾವು ಬಿಸಿಬೇಳೆ ಬಾತ್ನ ಅವ್ನು ತಿನ್ನೋದಿಲ್ಲ, ಯಾಕಂದರೆ ಸ್ವಲ್ಪ ನಾನು ಖಾರ ಜಾಸ್ತಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಅವನಿಗೆ ಅಂತಲೇ ಸಪ್ರೇಟ್ ಮಾಡಿದೆ. ಇಲ್ಲಾಂದರೆ ಏನೂ ತಿನ್ನಲ್ವಲ್ಲ ಅಂದ್ಬಿಟ್ಟು, ಆಲ್ರೆಡಿ ಅವ್ನಿಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತು ನಾನಿವತ್ತು ಫಸ್ಟ್ ಟೈಮ್ ಅನಿಸುತ್ತೆ ಬಿಸಿಬೇಳೆ ಬಾತ್ ಮಾಡಿದ್ದು. ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ನನ್ನ ಮಗನಿಗೆ ಅಮ್ಮ ಆಗಿದ್ದರಿಂದ ಅವನ್ನ ನೋಡ್ಕೊಳ್ಳೋದೇ ನನಗೆ ದೊಡ್ಡ ತಲೆನೋವು ಆಗೋಗ್ಬಿಟ್ಟಿರುತ್ತೆ, ಕಷ್ಟ ಆಗಿರುತ್ತೆ. ಆಮೇಲೆ ಅವನು ಸ್ಟ್ರಾಬೆರಿ ಜ್ಯೂಸ್ ಬೇಕು ಅಂದ. ಆಮೇಲೆ ಅಮ್ಮ ಆದವ್ರಿಗೆ ಏನು ಕೇಳ್ತಾರೋ ಅದನ್ನೇ ಕೊಡಬೇಕಂತೆ. ಹಾಗಾಗಿ ಅಮ್ಮ ನಂಗೆ ಸ್ಟ್ರಾಬೆರಿ ಜ್ಯೂಸ್ ಬೇಕು ಅಂದ. ಸರಿ ಅಂದ್ಬಿಟ್ಟು ಅವನಿಗೆ ಸ್ಟ್ರಾಬೆರಿ ಜ್ಯೂಸ್ ಮಾಡಿಕೊಟ್ಟೆ. ನಾನು ಆ್ಯಕ್ಚುಲಿ ಸ್ಟ್ರಾಬೆರಿ ನೋಡೋಕೆ ಹೋದಾಗ ಆ್ಯಪಲ್ ನೋಡಿದೆ, ಆ್ಯಪಲ್ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು. ಮತ್ತು ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾದರೆ ಬೈತಾರೆ ಅಂತ ಅಂದ್ಬಿಟ್ಟು ಎಲ್ಲ ಕವರ್ಗೆ ಹಾಕಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಪ್ರತಿ ಸಲನೂ ನಾನು ಹಂಗೆ ಮಾಡ್ತಾಯಿದ್ದೀನಿ, ಯಾಕಂತ ಗೊತ್ತಿಲ್ಲ. ತಿನ್ನೋದಕ್ಕೆ ನನಗೆ ಟೈಮೂ ಇರೋಲ್ಲ. ಮತ್ತು ಅದನ್ನು ನೋಡಿ ಅಟ್ಲೀಸ್ಟ್ ನೀಟಾಗಿ ಎತ್ತಿಟ್ಕೋಬೇಕು. ನೀಟಾಗೆ ಎತ್ತಿಟ್ಟಿದ್ದೀನಿ, ಫ್ರಿಜ್ನಲ್ಲೇ ಇಟ್ಟಿದ್ದೆ, ಆದರೂ ಇಷ್ಟೊಂದೆಲ್ಲ ಕೊಳ್ತೋಗಿತ್ತು. ಬಟ್ ತಂದು ಜಾಸ್ತಿ ದಿನ ಆಗಿತ್ತು ಅನಿಸುತ್ತೆ. ಸರಿ ಸ್ಟ್ರಾಬೆರಿ ಮತ್ತು ಬನಾನ ಹಾಕ್ಬಿಟ್ಟು ಅವನಿಗೆ ಒಂದು ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಅದಾದಮೇಲೆ ಹಾಲೆಲ್ಲ ಕಾಯಿಸಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ ಮಾರ್ನಿಂಗು. ಅವತ್ತು ನನಗಂತೂ ಅವ್ನ ಮುಖ ನೋಡೋಕ್ಕೆ ಆಗ್ತಾಯಿಲ್ಲ. ಮುಂಚೆನೇ ಜ್ವರ ಇತ್ತು, ಅದಾದಮೇಲೆ ಅಮ್ಮ ಆಗಿಬಿಟ್ಟಿದೆ. ಮತ್ತು ಅವನು ವೈಟ್ ಬಟ್ಟೆ ಹಾಕಿ ಮಲಗಿಸ್ಬೇಕು, ವೈಟ್ ಬಟ್ಟೆನೇ ಹಾಕಬೇಕು ಅಂತ. ಮತ್ತು ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನಾರ್ತ್ ಕಡೆಯವರಾಗಿದ್ದರಿಂದ ಅಮ್ಮ ಆದರೆ ಈ ಥರ ಪದ್ಧತಿನ ಮಾಡ್ತಾರೆ. ಅಂದರೆ ಮೊಸರನ್ನಲ್ಲ, ಇದು ಸ್ವೀಟ್ ಅನ್ನ ಹಾಲು ಮತ್ತು ಸಕ್ಕರೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಈ ಥರ ಮಾಡ್ತಾರೆ. ಅದಾದಮೇಲೆ ರಾಯರು ವದಂತಿ ಇದ್ದಿದ್ದರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅವನು ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಬಿಸಿಲಲ್ಲೆಲ್ಲ ಓಡಾಡಿಸಿದ್ರೆ ಸ್ವಲ್ಪ ಜಾಸ್ತಿ ಅಮ್ಮ ಆಗುತ್ತೆ ಅಂತ ಹೇಳ್ತಾಯಿದ್ರು. ರಾಯರ ಮಠ ಇರೋದು ನಮ್ಮ ಮನೆ ಹತ್ರನೇ, ಜಯನಗರ. ಮನೆ ಹತ್ರ ಅಂತ ಏನು ಹೇಳೋಕ್ಕಾಗಲ್ಲ, ಒಂದು 10-15 ಮಿನಿಟ್ಸ್ ಆಗುತ್ತೆ. ಸರಿ ಆದರೂ ಹೋಗ್ಬಿಟ್ಟು ಬರೋಣ, ಅಷ್ಟೊಂದೆಲ್ಲ ಏನು ಬಿಸಿಲಿರಲಿಲ್ಲ ಅಂತ ಬೆಳಗ್ಗೆನೇ ಹೋಗಿದ್ವಿ. ಆಲ್ಮೋಸ್ಟ್ 10 o'clockಗೆ ಹೋಗಿದ್ವಿ ಅಂತ ಅನಿಸುತ್ತೆ. 10-10:30 ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಮತ್ತು ರಶ್ ಕೂಡ ತುಂಬಾ ಇತ್ತು. ನಾನು ಅಂದ್ಕೊಂಡೆ ರಶ್ ಇರಲ್ಲ ಅಂತ. ನಾರ್ಮಲ್ಲು ಇದಕ್ಕೆಲ್ಲ ಹೋಗ್ತಾ ಇರ್ತೀನಲ್ಲ, ಆರಾಧನೆಗೆಲ್ಲ ಹೋದಾಗಲೂ ಇಷ್ಟೊಂದು ರಶ್ ಇರಲಿಲ್ಲ, ಕ್ಯೂ ಇರಲಿಲ್ಲ. ಇವತ್ತಂತೂ ತುಂಬ ಕ್ಯೂ ಇತ್ತು. ಅಂದರೆ ಆರಾಧನೆಲೆಲ್ಲ ಬೇಗ ಬೇಗ ಮುಂದೆ ಕಳಿಸ್ತಾ ಇರ್ತಾರೆ, ಇವತ್ತು ಸ್ವಲ್ಪ ನಿಧಾನಕ್ಕೆ ಕಳಿಸ್ತಾ ಇದ್ರು. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ನಾನು ಅಂದ್ಕೊಂಡೆ ಅಯ್ಯೋ ಈ ಬಿಸಿಲಲ್ಲಿ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗುತ್ತಾ, ತಲೆ ಏನಾದರೂ ಸುತ್ತ ಬಂದರೆ ಏನು ಅಂತ. ಬಟ್ ರಾಯರ ದಯೆಯಿಂದ ನನಗೇನೂ ಆಗಿಲ್ಲ. ನಾನು ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ನಾನು ನನ್ನ ಮಗ. ಮತ್ತು ಅಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ, ಆ್ಯಕ್ಚುಲಿ ನನಗೆ ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೋಬೇಕು ಅನ್ನಿಸ್ತಿತ್ತು. ನಾನು ಏನು ಮಾಡಿದೆ, ಅಲ್ಲೇ ರಾಯರ ಮಠದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಟೈಮ್ ಆಗೋಯಿತು, ಅವರ 12 o'clock ಹೋಗಬೇಕಿತ್ತು ಡ್ಯೂಟಿಗೆ. ಹಾಗಾಗಿ ಟೈಮ್ ಆಗೋಯಿತು. ನಾನು ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ಆಚೆ ಹೋಗ್ಬಿಟ್ಟು ಸರಿ ಪ್ರಸಾದ ಕೊಡ್ತಿದ್ರೆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತಂದೆ. ಅವ್ರು ಪ್ರಸಾದ ತಿನ್ನೋದಕ್ಕೆ ಬಿಟ್ಟೇ ಇಲ್ಲ. ಟೈಮ್ ಆಗುತ್ತೆ ಬಾ, ಏನು ಪ್ರಸಾದ ನೀನು ತಿಂದಿಲ್ವಾ ಅಂತ ಹೇಳ್ಬಿಟ್ಟು. ನನಗೇನಕ್ಕೋ ಗೊತ್ತಿಲ್ಲ, ಅವತ್ತು ರಾಯರ ಪ್ರಸಾದ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೂ ಪಾಪ ನಮ್ಮ ಮನೆಯವ್ರು ಕರ್ಕೊಂಡು ಬಂದುಬಿಟ್ರು, ನನ್ನ ತಿನ್ನೋದಕ್ಕೆ ಬಿಟ್ಟಿಲ್ಲ. ಅದೊಂದು ಅವತ್ತು ಬೇಜಾರಾಗ್ತಾಯಿತ್ತು. ಆಮೇಲೆ ಹೇಳ್ತಾ ಇದ್ದೆ ಅಟ್ಲೀಸ್ಟ್ ನಾನಾದರೂ ತಿನ್ಕೊಂಡು ಬರ್ತೀನಿ, ಚಿಂಟುನ ಮನೆ ಕರ್ಕೊಂಡು ಹೋಗು ಅಂದರೆ ಅವ್ರು ಬಿಟ್ಟಿಲ್ಲ. ಯಾಕಂದರೆ ತುಂಬ ರಶ್ ಇತ್ತು. ಆ ರಶ್ಶಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ನನ್ನ ಮಗನಿಗೆ ಅಮ್ಮ ಆಗಿತ್ತು ಅಷ್ಟೇ. ಅವನ ಆ್ಯಕ್ಟಿವಿಟಿ ಅಂತೂ ತುಂಬ ಜಾಸ್ತಿನೇ ಇತ್ತು. ಅವರೆಲ್ಲ ಯಾರೋ ಕೆಲವೊಬ್ರು ಹೇಳ್ತಾಯಿದ್ರು ಅದು ಆಡ ಅಮ್ಮ ಅಂತ ಅಂದ್ಬಿಟ್ಟು. ಅಂದರೆ ಆಟ ಆಡಿಸುತ್ತೆ ಮಕ್ಕಳಿಗೆ, ಏನು ಭಯ ಇಲ್ಲ, ತೊಂದರೆ ಇಲ್ಲ. ತುಂಬ ಸೈಲೆಂಟಾಗಿ ಮಲ್ಕೊಳ್ತಾ ಇದ್ದರೆ ಯಾವಾಗ್ಲೂ ಆವಾಗ ನೀನು ಯೋಚನೆ ಮಾಡಬೇಕು, ಇವಾಗೇನು ಭಯ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು. ಇಡೀ ದಿನ ಪೂರ್ತಿ ಟಾರ್ಚರ್ ಮಾಡ್ತಾಯಿದ್ದ ಅಮ್ಮ 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 ಅಂತ ಅಂದ್ಬಿಟ್ಟು. ನಾನೊಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಲ್ಲಿಕಾಯಿದು ಹಂಗೆ ತಿನ್ನೋಕ್ಕಂತೂ ಆಗಲ್ಲ ನಲ್ಲಿಕಾಯಿನ. ಸರಿ ರೆಸಿಪಿ ಮಾಡ್ಕೊಂಡಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ತಿನ್ನೋದಕ್ಕೂ ಅಷ್ಟೇ, ಇದು ನೆಲ್ಲಿಕಾಯ
ತಿನ್ನಬೇಕಾ ಅಂತೆಲ್ಲ ಫೀಲ್ ಆಗಲ್ಲ. ಬೇಕು ಬೇಕು ಅನ್ನೋ ಥರ ಟೇಸ್ಟ್ ಕೊಡುತ್ತೆ ಇದು. ಹೇಗೆ ಮಾಡೋದು ಏನು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದು ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ. ನಾನೇನಾದರೂ ಮಾಡ್ತಾಯಿದ್ರೆ ನನ್ನ ಮಗ ಅಂತೂ ಆ ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಆ ಕೆಲಸ ನಮಗೆ ಮುಗಿಯೋದೇ ಇಲ್ಲ. ಅವ್ನು ಬಂದು ಕೈ ಹಾಕಿದ್ರೇ ಕೆಲಸ ಸ್ಟಾರ್ಟ್ ಆಗೋದು, ಕೆಲಸ ಎಂಡ್ ಆಗೋದು. ಆ ಥರ ಇದು ಮಾಡ್ತಾನೆ ಅವನು. ಅದಾದಮೇಲೆ ಸರಿ ಅಂದ್ಬಿಟ್ಟು ಮೇಲೆ ಏನು ಶೆಲ್ಫ್ ಮೇಲೆ ಮಾಡೋಣ ಅಂದ್ಕೊಂಡು ಬಂದೆ. ಅವ್ನು ಕೆಳಗಡೆ ಕುತ್ಕೊಂಡು ಮಾಡೋದಕ್ಕೆ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ನಾವೆಲ್ಲದನ್ನು ಈ ಥರ ತುರ್ಕೋಬೇಕು ನೆಲ್ಲಿಕಾಯಿನ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನನ್ನ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು ರೆಸಿಪಿ. ಅಂದರೆ ಲಾಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗಿದ್ದಾಗ ಅವ್ರು ನನಗೆ ಇದನ್ನು ಕೊಟ್ಟಿದ್ರು ತಿನ್ನೋದಕ್ಕೆ ಅಂತ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆವಾಗ ಸರಿ ಅಂದ್ಬಿಟ್ಟು ನನ್ನ ಮನೆಗೆ ಬಂದು ಇದನ್ನು ಮಾಡೋಣ ಅಂತ ಟ್ರೈ ಮಾಡಿದೆ. ಹೆಂಗಿದ್ರು ನಾನು ಮನೇಲಿದ್ದೀನಿ ರಜಾ ಹಾಕ್ಬಿಟ್ಟು ನನ್ನ ಮಗನ ನೋಡ್ಕೊಳ್ಳೋದಕ್ಕೋಸ್ಕರ. ಸೊ ಇದನ್ನು ಟ್ರೈ ಮಾಡಿ ಅಟ್ಲೀಸ್ಟ್ ಇದನ್ನಾದರೂ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಲ್ಲಿಕಾಯಿನ ನೀವು ನಾನು ಅರ್ಧ ಕೆಜಿ ಪೂರ್ತಿನೂ ಕೂಡ ಇದೇ ಥರ ತುರ್ಕೊಂಡೆ. ಅಂದರೆ ಒಂದು 2 ನೆಲ್ಲಿಕಾಯಿ ಇತ್ತು, ಆಮೇಲೆ ಮತ್ತೆ ಬೇಕಾಯಿತು ಅಂದ್ಬಿಟ್ಟು ತುರ್ಕೊಂಡೆ ಅನಿಸುತ್ತೆ. ಬಟ್ ಅರ್ಧ ಕೆಜಿನೂ ನಾನು ಹಾಕಿದ್ದೀನಿ ಇದಕ್ಕೆ ನೆಲ್ಲಿಕಾಯಿನ. ನಾನು ಇದಕ್ಕೆ 2 ಥರ ಫ್ಲೇವರ್ ಕೊಟ್ಟಿದ್ದೀನಿ. ಯಾವ ಫ್ಲೇವರ್ ಕೊಟ್ಟಿದ್ದೀನಿ ಏನು ಅಂತ ಮುಂದೆ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ನೀಟಾಗಿ ತುರ್ಕೋಬೇಕು. ತುರ್ಕೊಂಡಿದ್ದಾದಮೇಲೆ ನಾನು ಫ್ಲೇವರ್ ಕೊಡ್ತೀನಿ ಅನ್ನಲ್ವ, ನಾನು ಫ್ಲೇವರ್ ಕೊಟ್ಟಿರೋದು ಕ್ಯಾರೆಟು ಮತ್ತು ಬೀಟ್ರೂಟು. ಅಂದರೆ ಇದು ಕಲರ್ ಕೂಡ ಚೇಂಜ್ ಇರುತ್ತೆ. ಅದೇನು ಅಷ್ಟೊಂದೆಲ್ಲ ಫ್ಲೇವರ್ ಏನೆಲ್ಲ ಹೊಡೆಯಲ್ಲ, ಜಸ್ಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ನಾರ್ಮಲಾಗಿ ವೈಟಿಗಿರೋ ನೆಲ್ಲಿಕಾಯಿ ತಿನ್ನೋದಕ್ಕಿಂತ ಈ ಥರ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಕೊಟ್ಟಿದ್ದೀನಿ ಅಷ್ಟೇ. ಅಂದರೆ ಅವ್ರು ಕೂಡ ಮನೇಲಿ ಮಾಡಿದಾಗ ಇದೇ ಥರ ಕ್ಯಾರೆಟು ಮತ್ತು ಬೀಟ್ರೂಟ್ದು ಹಾಕಿ ಸ್ವಲ್ಪ ತುರಿದಾಕಿದ್ರು. ಅಂದರೆ ತುಂಬ ಜಾಸ್ತಿ ಏನು ತುರಿಯೋಂಗಿಲ್ಲ, ಸ್ವಲ್ಪ ಒಂದೇ ಒಂದು ಪೀಸು ಬೀಟ್ರೂಟ್ ತುರಿದಾಕಿದ್ರೆ ಸಾಕು, ಅದೇ ಫುಲ್ ಆಗೋಗ್ಬಿಡುತ್ತೆ. ನಾನು ಇದನ್ನು 2 ಫ್ಲೇವರ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಅಂತ ಎತ್ತಿಟ್ಕೊಂಡೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಯಿತು ಅಂದ್ಬಿಟ್ಟು ಮತ್ತೆ ತುರ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ, ಅಂದರೆ ಇದು ಕ್ಯಾರೆಟ್ ಮಾಡೋದಕ್ಕೆ ಅದಕ್ಕೆ ಬೀಟ್ರೂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಬೀಟ್ರೂಟ್ನ ಅದಕ್ಕೇ ಮತ್ತೆ ಸೇಮ್ ಇವಾಗ ಹೆಂಗೆ ತುರಿದ್ವೋ ಅದೇ ಥರ ಬೀಟ್ರೂಟ್ನ ಕೂಡ ತುರ್ಕೋಬೇಕು. ನಾನಿಲ್ಲಿ ಬೀಟ್ರೂಟ್ನ ತುರಿಯೋದಕ್ಕೆ 1 ಪೀಸ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಅಂದರೆ ಅದು ಚಿಕ್ಕದಿದ್ದರಿಂದ ಇದು ಅರ್ಧ ತೊಗೊಂಡಿದ್ದೀನಿ. ಇದು ನಿಮ್ಮ ಮನೇಲಿ ದಪ್ಪದ ಬೀಟ್ರೂಟ್ ಏನಾದರೂ ಇದ್ದರೆ ನೀವು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಒಂದು ಪೀಸ್ ಆದರೆ ಸಾಕು ಬೀಟ್ರೂಟು, ತುಂಬ ಬೇಕಾಗಿಲ್ಲ. ಬಟ್ ಈ ಥರ ತುರಿದ್ರೆ ಜಾಸ್ತಿ ಬೀಟ್ರೂಟಿಂದ ನೀರು ಬಂದು ಕಲರ್ ಎಲ್ಲ ಬರಲ್ಲ. ಹಾಗಾಗಿ ನಾವು ಚಿಕ್ಕದು ಬರುತ್ತಲ್ವ, ಅಂದರೆ ಇದು ಸ್ವಲ್ಪ ದೊಡ್ಡ ತುರಿಮಣಿ ಆಯಿತು. ಇನ್ನೊಂದು ಚಿಕ್ಕದು ಪೀಲರ್ ಇರುತ್ತಲ್ಲ ಅದರಿಂದ ತುರ್ಕೋಬೇಕು. ಸೊ ನಾನು ಅದರಿಂದ ತುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಲರ್ ಎಲ್ಲ ಜಾಸ್ತಿ ಬರುತ್ತೆ. ಇದಂದರೆ ಅಷ್ಟೊಂದೆಲ್ಲ ಕಲರ್ ಬರಲ್ಲ, ಅಂದರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಲ್ಲ, ಹಾಗಾಗಿ ಕಲರ್ ಬರೋದಿಲ್ಲ. ನಾನು ಈ ಕಡೆ ತುರ್ಕೊಂಡು ಅದಕ್ಕೆಲ್ಲ ಫ್ಲೇವರ್ ಕೊಟ್ಟೆ. ಅದು ಫ್ಲೇವರ್ ಅಂತೂ ಫುಲ್ಲು ಏನು ಒಣಗಿದ ಮೇಲೆ ಪೂರ್ತಿ ಹೇಗಾಯಿತು ಅಂತಂದರೆ ಅದು ಪರ್ಪಲ್ ಕಲರ್ ಬಂದುಬಿಡ್ತು, ರೆಡ್ ಕಲರೇ ಬರಲಿಲ್ಲ. ಕಾಣಿಸ್ಬೇಕಾದ್ರೆ ಆ ಥರ ಕಾಣಿಸ್ತಾ ಇತ್ತು ಅಷ್ಟೇ. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇವಾಗ ತುರಿದಿದ್ದೆಲ್ಲ ಆಯಿತು. ತುರಿದಿದ್ದೆಲ್ಲ ಆದಮೇಲೆ ನಾವು ನೀಟಾಗಿ ಅದನ್ನು ಎಲ್ಲ ಕಲಿಸ್ಕೋಬೇಕು. ಅಂದರೆ ಎಲ್ಲ ಕಡೆ ಅದು ನಾವು ಕಲರ್ ಬರೋದಕ್ಕಲ್ವ ಅದನ್ನು ಹಾಕ್ತಾ ಇರೋದು. ಸೊ ಬೀಟ್ರೂಟ್ ತುರ್ಕೊಂಡಾದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಲರ್ ಬರಲಿ ಅಂತ ಅಂದ್ಬಿಟ್ಟು. ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ನೆಲ್ಲಿಕಾಯಿನ ಕೂಡ ಇದಾಗ ವೈಟ್ ಕಲರ್ ಕಾಣಿಸಲ್ಲ, ಎಲ್ಲದೂ ಕೂಡ ರೆಡ್ ಆಗಿಬಿಡುತ್ತೆ. ಅದಾದಮೇಲೆ ಲಾಸ್ಟಿಗೆ ಒಣಗಿದ್ಮೇಲೆ ಅದು ಪರ್ಪಲ್ ಕಲರ್ ಬಂದುಬಿಡುತ್ತೆ. ನಾನು ಲಾಸ್ಟಿಗೂ ತೋರಿಸ್ತೀನಿ ನೋಡಿ. ನೀವು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರಂತೂ ಅದು ನೀವು ಎಷ್ಟು ದಿನ ಬೇಕಾದ್ರೂ ತಿನ್ಬೋದು. ಅದು ಜಸ್ಟ್ ನಮ್ಗೆ ಎಷ್ಟು ಚೆನ್ನಾಗಿ ರಿಫ್ರೆಶ್ನೆಸ್ ಕೊಡುತ್ತೆ ಗೊತ್ತಾ. ಮತ್ತೆ ತಿನ್ನಬೇಕು, 1 ಸ್ಪೂನ್ ಹಾಕ್ಕೊಂಡ್ರೆ ಮತ್ತೆ ಇನ್ನೊಂದು ಸ್ಪೂನ್ ಬೇಕು ಅನಿಸುತ್ತೆ. ಮಕ್ಕಳು ಕೂಡ ಅಷ್ಟೇ, ನಾರ್ಮಲಾಗಿ ನೆಲ್ಲಿಕಾಯಿನ ಕಚ್ಚಿ ತಿಂದರೆ ಒಗರು ಮತ್ತು ಹುಳಿ ಆ ಥರ ಎಲ್ಲ ಫೀಲ್ ಮಾಡ್ತಾರೆ. ನೀವು ಈ ಥರ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ಮಕ್ಕಳು ಕೂಡ ತಿಂತಾರೆ. ನನ್ನ ಮಗ ಮತ್ತು ನಮ್ಮ ಮನೇಲಿ ಅದು ಒಣಗೋದಕ್ಕೆ ಬಿಟ್ಟಿಲ್ಲ, ಆಲ್ರೆಡಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ರು ಅದು ಒಣಗಬೇಕಾದ್ರೇ. ಆದರೆ ಅಟ್ಲೀಸ್ಟ್ ಇದು 1 ಡೇ ಫುಲ್ ತುಂಬ ಬಿಸಿಲಲ್ಲಿ ಇಡ್ತೀನಿ ಅಂದರೆ ನೀವು 1 ಡೇ ಫುಲ್ ಇಡಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತಾ ಇದ್ದೆ, ಮತ್ತೆ ತಂದು ಒಳಗಡೆ ಇಡ್ತಾ ಇದ್ದೆ. ಹಾಗಾಗಿ ನನಗೆ ಸ್ವಲ್ಪ 2 ಡೇಸ್ ಏನೋ ಒಣಗಿಸಿದ್ದೆ ನಾನು. ಇದು ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ಅಂದರೆ ಕ್ಯಾರೆಟ್ ಫ್ಲೇವರ್ ಕೊಡೋದಕ್ಕೆ ಅಂತ ಸ್ವಲ್ಪ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ನಾನು ಇನ್ನೂ 1-2 ನೆಲ್ಲಿಕಾಯಿನ ತುರ್ಕೊಂಡೆ, ಅಂದರೆ ಕ್ಯಾರೆಟ್ ಫ್ಲೇವರ್ಗೂ ಕೂಡ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಇಷ್ಟೇ ಸಾಕು ಅಂತ ಅನ್ನಿಸ್ತು. ನಿಮಗೆ ಇನ್ನೂ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ನೀವು ಕ್ಯಾರೆಟ್ನ ಇನ್ನೂ ಜಾಸ್ತಿ ತೊಗೋಬೋದು. ನಾನು 2 ತೊಗೊಂಡೆ, ಅಂದರೆ ನಂಗೆ ಸ್ವಲ್ಪನೇ ಇದ್ದಿದ್ದು ನೆಲ್ಲಿಕಾಯಿ ಕೂಡ. ಹಾಗಾಗಿ ಇದನ್ನು ಕೂಡ ಇದೇ ಥರ ಸ್ಮ್ಯಾಶ್ ಮಾಡಿಕೊಂಡೆ, ಅಂದರೆ ಸ್ಮ್ಯಾಶ್ ಅಲ್ಲ ತುರ್ಕೊಂಡಿದ್ದೀನಿ. ಬಟ್ ಚಿಕ್ಕ ಹಲ್ಲು ಬರುತ್ತಲ್ಲ ಅದರಲ್ಲಿ ತುರ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಬಟ್ ಬೀಟ್ರೂಟ್ ಅಷ್ಟು ಏನಿದು ನೀರು ಬರೋದಿಲ್ಲ, ಈ ಕ್ಯಾರೆಟ್ ನನಗೆ ನೀರು ಬರಲಿಲ್ಲ. ಹಾಗಾಗಿ ಸ್ವಲ್ಪ ಫ್ಲೇವರ್ ಬಂತಷ್ಟೇ, ಅಷ್ಟೊಂದಿಲ್ಲ. ಬಟ್ ಕ್ಯಾರೆಟ್ ಫ್ಲೇವರ್ ಅಂತ ಗೊತ್ತಾಗ್ತಾ ಇತ್ತು. ಫ್ಲೇವರ್ ಏನು ಬರಲ್ಲ, ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಮತ್ತು ಏನು ಗೊತ್ತಾ, ನೆಲ್ಲಿಕಾಯಿನ ನಾವು ಡೈಲಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ಆಮ್ಲನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಇದರಲ್ಲೇ ಕ್ಯೂಬ್ಸ್ ಎಲ್ಲ ಮಾಡ್ಕೋಬೋದು ನೀವು.
ಕ್ಯೂಬ್ಸು ಮತ್ತು ಜಾಮು ಆ ಥರದ್ದೆಲ್ಲ ಮಾಡ್ಕೊಬೋದು. ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ. ನನಗಿವತ್ತು ಇದೊಂದೇ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ದು. ನಾನು ಆಫೀಸ್ಗೆ ಹೋಗೋದ್ರಿಂದ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ನಾನು ಅನ್ಕೋತಾ ಇದ್ದೆ ಮನೇಲಿದ್ದರೆ ನಾನು ಯೂಟ್ಯೂಬ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ಮತ್ತು ವೀಡಿಯೋಸ್ ಎಲ್ಲ ಮಾಡ್ಬೋದು. ಆದರೆ ಆಫೀಸ್ಗೆ ಹೋದರೆ ಇದನ್ನೇನು ಮಾಡೋದಕ್ಕಾಗಲ್ಲ ನಾನು ಅಂತ ಅಂದ್ಬಿಟ್ಟು. ಬಟ್ ನನಗೆ ಯೂಟ್ಯೂಬ್ಗಿಂತ ಕೆಲಸನೇ ಮುಖ್ಯ. ಅಷ್ಟೊಂದೆಲ್ಲ ಯೂಟ್ಯೂಬ್ಗೆ ಟೈಮ್ ಕೊಡೋಷ್ಟು ನನ್ನ ಹತ್ರ ಇಲ್ಲ. ನನಗೆ ತುಂಬ ಕಮಿಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ನಾನು ಆಫೀಸ್ಗೆ ಹೋಗಲೇಬೇಕು. ಸೊ ಯೂಟ್ಯೂಬ್ ಇಸ್ ಪ್ಯಾಷನ್ ಅಂತ ಅನ್ಕೋಬೇಕಷ್ಟೇ ನಾನು. ಕ್ಯಾರೆಟ್ನು ಕೂಡ ತುರ್ಕೊಂಡಿದ್ದಾಯಿತು. ನಾವು ಬೀಟ್ರೂಟ್ನ ಹೇಗೆ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ಥರ ಕ್ಯಾರೆಟ್ನ ಕೂಡ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕಲರ್ ಎಲ್ಲ ಚೇಂಜ್ ಆಗಬೇಕಲ್ವ, ಅದಕ್ಕೆ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಕಲರ್ ಬರುತ್ತೆ ಚೇಂಜ್ ಆದಮೇಲೆ ಕಲರು. ಇದು ಕ್ಯಾರೆಟ್ ಕಲರು. ಇನ್ನೊಂದು ಬೀಟ್ರೂಟ್ ಕಲರ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಬೀಟ್ರೂಟ್ ಆ್ಯಕ್ಚುಲಿ ಚೆನ್ನಾಗಿ ಕಲರ್ ಚೇಂಜ್ ಆಯಿತು. ಕ್ಯಾರೆಟು ಅಷ್ಟೊಂದೆಲ್ಲ ಚೇಂಜ್ ಆಗಿಲ್ಲ, ಯಾಕಂದರೆ ಅದು ಜಾಸ್ತಿ ನೀರು ಬಿಡಲಿಲ್ಲ ನಾವು ತುರಿದಾಗ. ಹಾಗಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಷ್ಟೇ. ಬಟ್ ಎರಡೂ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡ್ರೆ ಇವಾಗ. ಬಟ್ ಉಪ್ಪನ್ನ ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಉಪ್ಪು ತಿಂತೀರಾ ಅಂದರೆ ನೀವು ಉಪ್ಪು ಹಾಕ್ಕೊಳ್ಳಿ. ಇಲ್ಲಾಂದರೆ ಅದು ಒಣಗುತ್ತಲ್ವ, ಹಾಗಾಗಿ ಹುಳಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಆಮೇಲೆ ಉಪ್ಪು ನಿಮಗೆ ಜಾಸ್ತಿ ಅಂತ ಫೀಲ್ ಆಗುತ್ತೆ. ಅದಕ್ಕೆ ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ. ಉಪ್ಪು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ನೀವು ಕಮ್ಮಿ ಹಾಕ್ಕೊಳ್ಳಿ. ಇದು ಡ್ರೈ ಆಗೋದ್ರಿಂದ ಜಾಸ್ತಿ ಹುಳಿ ಬರಲ್ಲ ನಿಮಗೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಉಪ್ಪು ಹಾಕೋದ್ಮೇಲೂ ಕೂಡ ನೀವು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಅಂದರೆ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ನೀಟಾಗಿ, ಎಲ್ಲ ಕಡೆನೂ ಉಪ್ಪು ಇದಾಗೋ ಥರ ನೀಟಾಗಿ ಫುಲ್ಲು ಕಲಿಸ್ಕೊಂಡು ಅದಾದಮೇಲೆ ಇಷ್ಟೇ ಇದನ್ನು ಮಾಡೋದು. ಬೇರೆ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸು ಹಾಕೋಂಗಿಲ್ಲ, ಏನೂ ಇಲ್ಲ. ತುರ್ಕೊಂಡು ನೀವು ಬೇರೆ ಯಾವುದಾದ್ರೂ ಫ್ಲೇವರ್ ಬೇಕಂದರೆ ಅದು ಕಲರ್ ಚೇಂಜ್ ಆಗಬೇಕು ಅಂದರೆ ಕಲರ್ ಕೊಟ್ಕೊಂಡು ಉಪ್ಪು ಹಾಕ್ಬಿಟ್ಟು ಬಿಸಿಲಿಗಿಡೋದು ಇಷ್ಟೇ. ಇದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಆ್ಯಕ್ಚುಲಿ ಇದನ್ನು ನಾನು ಆಫೀಸ್ಗೆಲ್ಲ ತೊಗೊಂಡೋಗಿದ್ದೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು. ಅಂದರೆ ಡೈಲಿ ತೊಗೊಂಡೋಗ್ತೀನಿ. ನಾನು ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಹಾಗಾಗಿ ಹೇಳ್ತಾ ಇದ್ದೀನಿ, ತೊಗೊಂಡೋಗ್ತಾ ಇರ್ತೀನಿ ನಾನು. ಅವರೆಲ್ಲರೂ ಹೇಳ್ತಾ ಇರ್ತಾರೆ ಹೆಂಗೆ ಮಾಡೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಯೂಟ್ಯೂಬ್ನಲ್ಲಿ ಹಾಕ್ತೀನಿ, ಆವಾಗ ನೋಡಿ. ನಾನು ಇವಾಗ ಯಾರಿಗೂ ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಇವಾಗಲೇ ಹೇಳ್ಕೊಟ್ರೆ ನೀವು ಯಾರು ವೀಡಿಯೋಸ್ ನೋಡಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೇಳ್ತಾ ಇರ್ತಾರೆ ಹೇಗೆ ಮಾಡೋದು ಹೇಳ್ಕೊಡು, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಸುಮ್ಮನೆ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಾಗಲ್ಲ, ಮತ್ತು ನಾವು ಆಮ್ಲನ ತಿನ್ನೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ತಿನ್ನಲ್ಲ ಅಂದವ್ರಿಗೆ ಈ ಥರ ಆರಾಮಾಗಿ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಇನ್ನು ಸ್ವಲ್ಪ ಇದೆ, ಆಲ್ರೆಡಿ ಖಾಲಿನೇ ಆಗೋಯ್ತು ನಮ್ಮ ಮನೇಲಿ ಇದು. ಮತ್ತೆ ಇನ್ನೊಂದು ಸಲ ಮಾಡಬೇಕು. ಬಟ್ ಇನ್ನೊಂದು ಸಲ ನಾನು ಕ್ಯೂಬ್ಸ್ ಎಲ್ಲ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಜಸ್ಟ್ ಆಮ್ಲ ಕ್ಯೂಬ್ಸ್ ಮಾಡಿಬಿಟ್ಟು ಮಾರ್ನಿಂಗ್ ನೀವು ಎದ್ದು ರುಬ್ಬಕ್ಕಾಗಲ್ಲ ಅಂತೆಲ್ಲ ಅಂದ್ರೂ, ರುಬ್ಬಕ್ಕೆಲ್ಲ ಆಗಲ್ಲ ಅಂತಂದರೆ ಆ ಕ್ಯೂಬ್ಸ್ನ ನೀರೊಳಗಡೆ ಹಾಕ್ಕೊಂಡು, ನಿಮ್ಗೆ ಹಾಟ್ ವಾಟರ್ ಬೇಕಂದರೆ ಹಾಟ್ ವಾಟರ್ ಒಳಗಡೆ ಹಾಕ್ಕೊಳ್ಳಿ, ಇಲ್ಲ ತಣ್ಣೀರಲ್ಲಿ ಬೇಕಂದರೆ ನೀವು ತಣ್ಣೀರಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು. ಬಟ್ ಹೇಗೆ ಮಾಡೋದು ಹೇಗೆ ಅಂತ ಎಲ್ಲ ನೆಕ್ಸ್ಟು ವೀಡಿಯೋ ಮಾಡಿದ್ರೆ ನಾನು ಖಂಡಿತ ತೋರಿಸ್ತೀನಿ. ಬಟ್ ಅಷ್ಟೊಂದೆಲ್ಲ ಮಾಡೋದಕ್ಕೆ ಟೈಮ್ ಇರುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಇದಂತೂ ಫೈನಲಿ ಆಯಿತು ನೋಡಿ ಇಷ್ಟೇ. ಇದನ್ನು ತೊಗೊಂಡೋಗಿ ನಾನು ಬಿಸಿಲಿಗೆ ಇಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಆಚೆ ಚೇರ್ ಮೇಲೆ ಇಟ್ಟಿದ್ದೆ, ಅಂದರೆ ಏನಾದರೂ ಬಂದು ತಿನ್ಬಿಡುತ್ತೆ ಅಂತ. ನನ್ನ ಮಗ ಅಂತೂ ಅದರಲ್ಲೂ ಬಂದು ಕೈ ಇಡೋದು ತಿನ್ನೋದು. ಬಟ್ ಇದನ್ನು ನನ್ನ ಮಗ ತಿಂತಾ ಇದ್ದ ಆ್ಯಕ್ಚುಲಿ. ನೋಡಿ ಫೈನಲಾಗಿ ಒಣಗೋದ್ಮೇಲೆ ಇಷ್ಟೇ ಆಗಿದ್ದಲ್ಲ, ನಮ್ಮ ಮನೆಯವ್ರು ಆಲ್ರೆಡಿ ತೊಗೊಂಡು ತಿಂತಿದ್ರು. ನಾನು ಹೇಳಿದ್ದೆ ಅಲ್ಲ 2 ದಿನ ಒಣಗಿಸಿದ್ದೀನಿ ಅಂತ. ಸೊ 2 ಡೇಸ್ ಒಣಗಿಸೋದ್ರಿಂದ ತೊಗೊಂಬಂದು ಇಡ್ತಾ ಇದ್ದೆ. ಮತ್ತು ರಾತ್ರಿ ಹೊತ್ತೆಲ್ಲ ತೊಗೊಂಡು ಬಾಯ್ಲ್ ಹಾಕೋತಾಯಿದ್ರು. ಅದು ಒಣಗಿಲ್ಲ ಅಂದ್ರೂ ಬಾಯ್ಲ್ ಹಾಕೋತಾಯಿದ್ರು, ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿತ್ತು. ಫೈನಲಾಗಿ ನನಗೆ ಸಿಕ್ಕಿದ್ದು ಇಷ್ಟೇ. ಅಂದರೆ ಡ್ರೈ ಆದಮೇಲೆ ಅದು ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ ಅದೇ ಥರ. ನೋಡಿ ಅದು ಬೀಟ್ರೂಟು ರೆಡ್ ಕಲರ್ ಹೋಗ್ಬಿಟ್ಟು ಪರ್ಪಲ್ ಕಲರ್ ಆಗೋಗ್ಬಿಟ್ಟಿತ್ತು. ನಾನು ಆ ಕಡೆ ಈ ಕಡೆ ಸ್ವಲ್ಪ ಒಂದೇ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೆ, ಅಂದರೆ ಸ್ವಲ್ಪನೇ ಅಲ್ವಾ ಇದ್ದಿದ್ದು ಅಂತ ಅಂದ್ಬಿಟ್ಟು. ಒಂದು ಬಾಕ್ಸ್ನಲ್ಲಿ ಆ ಕಡೆ ಇದು ಕ್ಯಾರೆಟು ಮತ್ತು ಈ ಕಡೆ ಬೀಟ್ರೂಟ್ ಫ್ಲೇವರೇ ಹಾಕಿಟ್ಟಿದ್ದೆ. ಅಂದರೆ ನಾನು ಒನ್ ಡೇ ಆಫೀಸಿಗೆ ತೊಗೊಂಡೋದ್ರೆ ಅದು ಖಾಲಿ ಆಗೋಗ್ಬಿಟ್ಟಿರ್ತಿತ್ತು. ಆಲ್ಮೋಸ್ಟ್ ಖಾಲಿನೇ ಆಗೋಯ್ತು ನಂದು, ಇನ್ನೊಂದು ಸ್ವಲ್ಪ ಇರ್ಬೋದೇನೋ ಅಷ್ಟೇ. ಹಾಗಾಗಿ ಒಂದು ಬಾಕ್ಸ್ನಲ್ಲಿ ಹಾಕಿ ಟೈಟಾಗಿ ಇಟ್ಟು, ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೇರೆ ಬಾಕ್ಸಲ್ಲಿ ಹಾಕ್ಕೊಂಡು ತಿನ್ನಿ. ಇಲ್ಲಾಂದರೆ ಇದರಲ್ಲೇ ಎತ್ಕೊಂಡು ತಿಂದ್ರೂ ಏನು ತೊಂದರೆ ಆಗೋದಿಲ್ಲ. ಬಟ್ ತುಂಬ ಡ್ರೈ ಆಗಿರುತ್ತಲ್ಲ, ಸ್ವಲ್ಪ ಮೆತ್ತಗಾಗುತ್ತೆ. ಬಟ್ ಟೇಸ್ಟ್ ಮಾತ್ರ ಏನೂ ಚೇಂಜ್ ಆಗೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಬೇಕಂದರೆ ಮಾಡ್ಕೊಂಡು ತಿನ್ನಿ. ಹಾಗೆ ಟೇಸ್ಟ್ ಹೇಗಿತ್ತು ಮತ್ತು ಹೇಗೆ ಮಾಡಿದ್ರಿ ಅಂತ ನನಗೂ ಕೂಡ ತಿಳಿಸಿ ಕಮೆಂಟ್ ಮಾಡಿರಿ. ನೋಡಿ ಅದನ್ನೆಲ್ಲ ನಾನು ಒಂದು ಸೈಡ್ಗೆ ಹಾಕ್ಬಿಟ್ಟು ಇನ್ನೊಂದು ಸೈಡ್ಗೆ ಕ್ಯಾರೆಟ್ ಹಾಕಿ ಇಟ್ಕೊಂಡೆ ಅಷ್ಟೇ. ಮತ್ತು ಇದನ್ನೆಲ್ಲ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಏನೂ ಆಗೋಲ್ಲ. ನೀವು ನೀಟಾಗಿ ಚೆನ್ನಾಗಿ ಒಣಗಿಸಿಟ್ಟಿದ್ದೀರಿ, ಡ್ರೈ ಮಾಡಿಟ್ಟಿದ್ದೀರಿ ಅಂದರೆ ಏನೂ ಆಗೋಲ್ಲ. ಮತ್ತು ನನ್ನ ಮಗನ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇತ್ತು. ನೋಡಿ ಪಾಪ ಅವನು ನಾವು ವೈಟ್ ಬಟ್ಟೆ ಮೇಲೆ ಮಲಗಿಸಿದ್ರೆ ಮಲ್ಕೋತಾ ಇದ್ದ. ಮತ್ತು ಆಟ ಆಡೋ ಟೈಮಲ್ಲಿ ಆಡ್ತಾನೂ ಇದ್ದ. ಮತ್ತು ಸ್ವಲ್ಪ ಏನಾದರೂ ಜ್ವರ ಬಂದುಬಿಡ್ತು ಅಂದರೆ ಮತ್ತೆ ಮಲ್ಕೋತಾ ಇದ್ದ. ಅಮ್ಮ ಒಂದೇ ಬಂದಿರಲಿಲ್ಲ, ಜ್ವರ ಕೂಡ ಬಂದಿತ್ತು. ಅವರು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಗಾಂಧಮ್ಮ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಯಾರೂ ಇರಲೇ ಇಲ್ಲ ಪೂಜೆ ಮಾಡ್ಕೊಡೋದಕ್ಕೆ. ಬಟ್ ಪೂಜೆ ಮಾಡ್ಕೊಡೋದಕ್ಕೆ ಯಾರೂ ಇಲ್ಲ ಅಂತಂದ್ರೂ ನಾವೇ ಪೂಜೆ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಸರಿ ನೀನೇ ಪೂಜೆ ಮಾಡಿಬಿಡು, ಟೈಮ್ ಆಗೋಗ್ಬಿಟ್ಟಿದೆ, ಸರಿ ಹೋಗ್ಬೇಕಲ್ವ ಆಫೀಸ್ಗೆ ಅಂತ ಅಂದ್ಬಿಟ್ಟು. ಅಂದರೆ ಅವನಿಗೆ ಆಲ್ಮೋಸ್ಟ್ ಅಮ್ಮ ಎಲ್ಲ ಕಮ್ಮಿ ಆಗಿತ್ತು ಅಷ್ಟರಲ್ಲಿ. ಅಮ್ಮ
ಅಮ್ಮ ಕಮ್ಮಿ ಆದಮೇಲೆ ಬಂದು ಅಂದರೆ ಮೊಸರನ್ನ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಕಮ್ಮಿ ಆಗಿತ್ತು. ನಾನೇ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಪೂಜಾರಪ್ಪ ಬಂದರು. ಬಟ್ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋದಕ್ಕೆ ಹೋಗಿದ್ರಂತೆ. ಅಷ್ಟರಲ್ಲಿ ಬಂದರು. ನನ್ನ ಮಗ ಅಂತೂ ಪೂಜೆ ಮಾಡೋ ಅದರಲ್ಲಿ ನಾನು ಬಂದು ಮಾಡ್ತೀನಿ ಅಲ್ಲೂ ಅವನು ನನಗೆ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಮತ್ತೆ ಸರಿ ಅಂದ್ಬಿಟ್ಟು ನಾನು ಆಫೀಸ್ಗೆ ಹೋದೆ. ಅವತ್ತು ಅವನ್ನ ಬಿಟ್ಬಿಟ್ಟು ನನಗಂತೂ ಬೇಜಾರಾಗ್ತಾ ಇತ್ತು ಪಾಪ ನನ್ನ ಮಗನ್ನ ಬಿಟ್ಟು ಹೋಗೋದಕ್ಕೆ. ಆದರೂ ಅವ್ನಿಗೆ ಅಮ್ಮ ಎಲ್ಲ ಕಮ್ಮಿ ಆಗಿತ್ತು. ಆದರೂ ಸ್ಕೂಲ್ನಲ್ಲಿ ಹೇಳಿದರು 15 ಡೇಸ್ ಕಳಿಸ್ಬೇಡಿ, ಅದು ಬೇಗ ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ 15 ದಿನ ಏನು ಆಲ್ಮೋಸ್ಟ್ 20 ಡೇಸೇ ಆಗೋಯ್ತು ಅವನು ಸ್ಕೂಲ್ಗೆ ಹೋಗ್ಬಿಟ್ಟು. ಇವಾಗ ಮತ್ತೆ ಎಕ್ಸಾಮು ಫೈನಲ್ ಬಂತು ಅಂದ್ಬಿಟ್ಟು ಅವ್ನು ಇವಾಗ ಕಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ.